ಚುನಾವಣಾ ಚದುರಂಗ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನವಿತಾ ಜೈನ್, ನನ್ನ ಜೊತೆ ಇದ್ದಾರೆ ರಾಘವೇಂದ್ರ ಗುಡಿ. ವೆರಿ ಗುಡ್ ಮಾರ್ನಿಂಗ್ ರಾಘವೇಂದ್ರ ಗುಡಿ. ಗುಡ್ ಮಾರ್ನಿಂಗ್ ನವಿತಾ. ಇವತ್ತು ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಚುನಾವಣೆಯ ಮತದಾನ ಶುರುವಾಗುತ್ತೆ. 2600 ಅಭ್ಯರ್ಥಿಗಳ ಭವಿಷ್ಯ ಭದ್ರ ಆಗುತ್ತೆ. ಜೊತೆಗೆ ಸುಮಾರು 5 ಕೋಟಿಗೂ ಅಧಿಕ ಜನ ಮತದಾರರು. ನವಿತಾ, ಇದನ್ನು ನಾವು ಗಮನಿಸ್ತಾ ಇದ್ರೆ ಎಷ್ಟೋ ದೇಶಗಳ ಜನಸಂಖ್ಯೆಗಿಂತ ಹೆಚ್ಚು ಇದು 5 ಕೋಟಿಯ ಮತದಾರರು ಅಂತಕ್ಕಂಥದ್ದು. ಅಂತ 5 ಕೋಟಿ ಮತದಾರರು ಮತದಾನವನ್ನು ಮಾಡುವಂಥದ್ದು ಎಂಥ ಸಂಭ್ರಮದ ಹಬ್ಬ ಅಲ್ಲ ಇದು? ಚುನಾವಣಾ ಹಬ್ಬ ಅಂತ ನಾವು ಹೇಳ್ತೀವಿ ಇದನ್ನೇ. ಚುನಾವಣೆಯನ್ನೇ ಪ್ರಜಾಪ್ರಭುತ್ವದ ಒಂದು ಸಂಭ್ರಮ ಇದು, ಹಬ್ಬ ಅಂತ ಹೇಳಿ. ಈ ಹಬ್ಬವನ್ನ ನಾವು ಎಲ್ಲರೂ ಆಚರಣೆ ಮಾಡಬೇಕು, ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ಎಲ್ಲರ ಆಶಯ. ಇದಕ್ಕಾಗಿ ಚುನಾವಣಾ ಆಯೋಗ ಎಲ್ಲಾ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. 16ನೇ ವಿಧಾನಸಭಾ ರಚನೆಗಾಗಿ ನಡೀತಾ ಇರುವಂತಹ ಇವತ್ತಿನ ಚುನಾವಣೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಯಾಕಂದ್ರೆ ನಾವೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕಾಗತ್ತೆ ಅಂತ ಹೇಳಿ. ಸೊ ಹಾಗಾದ್ರೆ ಯಾವ ರೀತಿಯಾಗಿ ಸಿದ್ಧತೆಗಳು ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ರಾಜ್ಯ ವಿಧಾನಸಭೆ ಚುನಾವಣಾ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮತದಾನಕ್ಕೆ ಕೇವಲ ಇನ್ನು 1 ಗಂಟೆ ಬಾಕಿ ಇದೆ. ಅಂದ್ರೆ 7 ಗಂಟೆಗೆ ಮತದಾನ ಆರಂಭ ಆಗುತ್ತೆ. ಮತಗಟ್ಟೆಗಳಲ್ಲಿ ಆಯೋಗದ ಸರ್ವ ಸಿದ್ಧತೆಯನ್ನ ಕೈಗೊಳ್ಳಲಾಗಿದೆ. ಕ್ಷಣಗಣನೆ ಆರಂಭ ಆಗಿರುವ ಹಿನ್ನೆಲೆಯಲ್ಲಿ ಆಲ್ರೆಡಿ ಎಲ್ಲ ಮತಗಟ್ಟೆಗಳಲ್ಲಿ ಈಗ ಚುನಾವಣಾ ಸಿಬ್ಬಂದಿ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. 224 ಕ್ಷೇತ್ರಗಳಿಗೂ ಒಂದೇ ಹಂತದ ಮತದಾನ ನಡೆಯಲಿದ್ದು ಸುಸೂತ್ರ ಮತದಾನಕ್ಕಾಗಿ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಅಕ್ರಮ ಆಮಿಷಗಳ ಮೇಲೆ ಆಯೋಗ ನಿಗಾವನ್ನ ಇಟ್ಟಿದೆ. ಇನ್ನು ರಾಜ್ಯದ 31 ಜಿಲ್ಲೆಗಳಿಂದಲೂ ಲೈವ್ ಕವರೇಜ್. ನಿಮ್ಮ ನ್ಯೂಸ್ 18 ನಲ್ಲಿ ಬಿಗ್ ಕವರೇಜ್. ನ್ಯೂಸ್ 18 ನಲ್ಲಿ ಮತದಾನದ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಮತದಾನದಿಂದ ಎಕ್ಸಿಟ್ ಪೋಲ್ ವರೆಗೂ ನಿರಂತರ ಕವರೇಜ್ ಅನ್ನ ನಿಮ್ಮ ನ್ಯೂಸ್ 18 ಕೊಡ್ತಾ ಹೋಗುತ್ತೆ. ಏನೇನಾಗ್ತಾ ಇದೆ, ಯಾವ ರೀತಿಯಾದಂತಹ ಮಾಹಿತಿಗಳು ಸಿಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ನಿಮ್ಮ ನ್ಯೂಸ್ 18 ನಲ್ಲಿ. ನಾವಾಗ್ಲೇ ಹೇಳ್ತಾ ಇದ್ವಿ, ಮತದಾನ ಅನ್ನೋದೇ ಒಂದು ರೀತಿಯ ಚುನಾವಣೆಯ ಹಬ್ಬ ಇದು. ನಾವು ಹಬ್ಬವನ್ನ ಆಚರಣೆ ಮಾಡ್ತೀವಿ ಅಂತ ಹೇಳಿ. ನಮಗೂ ಕೂಡ ಈಗ ನಾವು ನ್ಯೂಸ್ 18 ನಲ್ಲಿ ವರ್ಕ್ ಮಾಡ್ತಾ ಇದ್ವಿ, ನಮಗೂ ಕೂಡ ಹಬ್ಬನೇ ಇದು ಅಂತ ಹೇಳಿ. ಹಾಗಾಗಿ ನಾವು ಯಾವ ರೀತಿಯಾಗಿ ಈ ಒಂದು ಹಬ್ಬವನ್ನ ನೋಡ್ತಾ ಇದ್ದೀವಿ, ಜವಾಬ್ದಾರಿಯನ್ನ ಮೆರಿತಾ ಇದ್ದೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಖಂಡಿತ ನವಿತಾ. ಈಗ ಈ ಒಂದು ಕ್ಷಣ ಇದೆಯಲ್ಲ, ಈ ಚುನಾವಣೆ ಅಂತಕ್ಕಂಥದ್ದೇ ಪತ್ರಕರ್ತರಿಗೂ ಕೂಡ ಒಂದು ರೀತಿಯಿಂದ ದೊಡ್ಡ ಹಬ್ಬನೇ. ಈ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇರ್ತೀವಿ, ಯಾವಾಗ ಈ ಒಂದು ಕ್ಷಣ ಬರುತ್ತೆ ಅಂತೇಳಿ. ಅಂತ ಒಂದು ಸಂದರ್ಭ ಇವತ್ತು ಬಂದಿದೆ. ಅದೇ ಕಾರಣದಿಂದಾಗಿ 31 ಜಿಲ್ಲೆಗಳಲ್ಲೂ ಕೂಡ ನಮ್ಮ ರಿಪೋರ್ಟರ್ಸ್ಗಳು ಲೈವ್ ಅಲ್ಲಿ ಇದ್ದಾರೆ, ಸಿದ್ಧವಾಗಿದ್ದಾರೆ. ಪ್ರತಿಯೊಂದು ಕ್ಷಣದ ಪಿನ್ ಟು ಪಿಂಟ್ ಮಾಹಿತಿಯನ್ನ ಕೂಡ ಅವರು ಇವತ್ತು ಕೊಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ನಾವು ತೋರಿಸ್ತಾ ಇದ್ವಿ ಈಗಾಗಲೇ 31 ಜಿಲ್ಲೆಗಳಲ್ಲಿ ನಮ್ಮ ರಿಪೋರ್ಟರ್ಸ್ ಸರ್ವ ಸನ್ನದ್ಧವಾಗಿ ಈಗಾಗಲೇ ರೆಡಿ ಆಗಿದ್ದಾರೆ. ಏನೇನಾಗುತ್ತೆ, ಯಾವ ರೀತಿಯಾಗಿ ಅಲ್ಲಿ ಡೆವಲಪ್ಮೆಂಟ್ಸ್ ಆಗುತ್ತೆ, ಯಾರ್ಯಾರು ಬಂದು ಓಟನ್ನ ಚಲಾವಣೆ ಮಾಡ್ತಾರೆ, ಎಲ್ಲದರ ಮಾಹಿತಿಯನ್ನ ನಮ್ಮ ರಿಪೋರ್ಟರ್ಸ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ನಿಮ್ಗೆ ನಾವು ತೋರಿಸ್ತಾ ಇದ್ವಿ ಆಲ್ರೆಡಿ ಬೆಳಗ್ಗೆ ಈಗ 6 ಗಂಟೆಯ ಸಂದರ್ಭದಲ್ಲೇ ನಮ್ಮ ರಿಪೋರ್ಟರ್ಸ್ ರೆಡಿ ಆಗಿದ್ದಾರೆ. 31 ಜಿಲ್ಲೆಗಳಲ್ಲಿ, ಹಾಗೇನೆ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಏನೇನಾಗುತ್ತೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ಬೆಂಗಳೂರಿನ ರಿಪೋರ್ಟರ್ಸ್ ಕೂಡ ಕೊಡೋದಕ್ಕೆ ಈಗ ಸರ್ವ ಸನ್ನದ್ಧವಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ 7 ಗಂಟೆಯ ವೇಳೆಗೆ ಮತದಾನ ಆರಂಭ ಆಗುತ್ತೆ. ಅದಕ್ಕಿಂತ ಮುಂಚೆನೆ ನಮ್ಮ ರಿಪೋರ್ಟರ್ಸ್ ಈ ಕ್ಷಣ ಹೇಗಾಗಿ ಮತಗಟ್ಟೆಗಳು ಅಲ್ಲಿ ರೆಡಿ ಆಗ್ತಾ ಇದೆ, ಯಾವ ರೀತಿಯಾಗಿ ಚುನಾವಣಾ ಸಿಬ್ಬಂದಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಏನೇನ್ ಆಗ್ತಾ ಇದೆ, ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. 31 ಜಿಲ್ಲೆಗಳಲ್ಲಿ, ಅದೇ ರೀತಿಯಾಗಿ ರಾಜ್ಯ ರಾಜಧಾನಿಯಲ್ಲಿ ಬೆಂಗಳೂರಲ್ಲೂ ಕೂಡ ನಮ್ಮ ರಿಪೋರ್ಟರ್ಸ್ 28 ಕ್ಷೇತ್ರಗಳಲ್ಲೂ ಎಲ್ಲಾ ರೀತಿಯ ಕವರೇಜ್ ಅನ್ನ ಮಾಡಲಿದ್ದಾರೆ. ಯಾವುದೇ ರೀತಿಯಲ್ಲೂ ಈ ಸುದ್ದಿ ಮಿಸ್ ಆಯ್ತು ಅಂತ ಹೇಳೋದಕ್ಕೆ ಇಲ್ಲ ನೀವು ಅಂತ ಹಿನ್ನೆಲೆಯಲ್ಲಿ ನಮ್ಮ ರಿಪೋರ್ಟರ್ಸ್ ಗಳಿಗೆ ನಾವು ನೋಡ್ತಾ ಇದೀವಿ. ಬಹುತೇಕವಾಗಿ ಎಲ್ಲ ಕಡೆಯೂ ಕೂಡ ಸನ್ನದ್ಧರಾಗಿದ್ದಾರೆ. ಪ್ರತಿಯೊಂದು ಮಾಹಿತಿಯನ್ನು ಕೊಡೋದಕ್ಕೂ ಕೂಡ ಸಿದ್ಧರಾಗ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಚುನಾವಣೆಯ ಒಂದು ಹೆಗ್ಗಳಿಕೆ ಕೂಡ ಇದೆ ಇಲ್ಲಿ ನವಿತಾ. ಏನ ಹೆಗ್ಗಳಿಕೆ ಅಂತ ನೋಡೋದಾದ್ರೆ, ಸಾಕಷ್ಟು ರಾಜ್ಯಗಳಲ್ಲಿ, ಚಿಕ್ಕ ಪುಟ್ಟ ರಾಜ್ಯಗಳಲ್ಲೇ 2 ಹಂತದ ಚುನಾವಣೆ ನಡೆಯುತ್ತೆ, 3 ಹಂತದ ಚುನಾವಣೆಗಳು ನಡೀತಾ ಇರುತ್ತೆ. ಆದ್ರೆ ಕರ್ನಾಟಕದಲ್ಲಿ ಒಂದೇ ಹಂತದ ಮತದಾನ ನಡೀತಾ ಇರತಕ್ಕಂಥದ್ದು. ಅದು ಕೂಡ ಇಲ್ಲಿಯ ಕಾನೂನು ಸುವ್ಯವಸ್ಥೆ ಎಷ್ಟು ಚೆನ್ನಾಗಿದೆ, ಕನ್ನಡ ಮತ್ತು ಕನ್ನಡಿಗರು ಯಾವ ರೀತಿ ಇದ್ದಾರೆ ಅನ್ನೋದಕ್ಕೊಂದು ಉದಾಹರಣೆ ಕೂಡ ಇವತ್ತು ಕಾಣಿಸ್ತಾ ಇದೆ ನವಿತಾ. ಅದು ಒಂದ್ ಕಡೆ ನಾವು ಗಮನಿಸೋದ್ರೆ, ನೀವು ಹೇಳ್ತಾ ಇದ್ರೆ ಆಗ್ಲೇ ಎಲ್ಲಾ ರೀತಿಯಲ್ಲೂ ನಾವು ರೆಡಿ ಆಗಿದ್ದೀವಿ. ಪೊಲೀಸರು ಕೂಡ ಅಷ್ಟೇ ರೀತಿಯಲ್ಲಿ ತಾವು ಯಾವುದೂ ಲೋಪ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಅವರು ಕಂಪ್ಲೀಟ್ ಆದಂತಹ ಒಂದು ಕಾನೂನು ಸುವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ಮಾಡೋದಕ್ಕೆ ಅವಕಾಶ ಇದೆ. ಚುನಾವಣಾ ಆಯೋಗ ಆಲ್ರೆಡಿ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಹಾಗಾದ್ರೆ ನೀವು ವೋಟ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ವೋಟರ್ ಐಡಿ ಬೇಕೇ ಬೇಕಾ ಅಂತ ಕೇಳಬಹುದು ನೀವು. ಬೇಕು. ಅದರ ಜೊತೆಗೆ ಒಂದು ವೇಳೆ ವೋಟರ್ ಐಡಿ ಇಲ್ಲ ಅಂತ ಹೇಳಿದ್ರೆ ಇತರೆ
ID ಕಾರ್ಡ್ಗಳನ್ನ ಸರ್ಕಾರ ಕೊಟ್ಟಂತ ಐಡೆಂಟಿಟಿ ಕಾರ್ಡ್ಗಳಿರ್ತವೆ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ಗಳಿರ್ಬೋದು, ಅಥವಾ ಯಾವುದಾದ್ರೂ ಬೇರೆ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಐಡೆಂಟಿಟಿ ಕಾರ್ಡ್ಗಳು ಸರ್ಕಾರದಿಂದ ಬಂದಿರತಕ್ಕಂಥದ್ದು. ಉದಾಹರಣೆಗೆ ಯಾರೋ ಸೇನೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅವರಿಗೆ ಬಂದಿರತಕ್ಕಂಥದ್ದು ಇರುತ್ತೆ. ಆ ರೀತಿಯಾಗಿರ್ತಕ್ಕಂಥ ಈ ಆಧಾರ್ ಕಾರ್ಡ್ಗಳು ಸೇರಿದಾಗೆ ಏನು ಐಡೆಂಟಿಟಿ ಕಾರ್ಡ್ಗಳಿದಾವೆ ಅವುಗಳನ್ನ ಕೂಡ ಬಳಸ್ಕೊಳ್ಬಹುದು. ಬೆಳಿಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೀತಾ ಇರುತ್ತೆ ವೀಕ್ಷಕರೇ. ಸಾಧ್ಯವಾದಷ್ಟು ಬೇಗ ಮತದಾನವನ್ನು ಅಥವಾ ಮಧ್ಯಾಹ್ನದ ಒಳಗೆ ಹೋದ್ರೆ ಒಳ್ಳೇದು. ಯಾಕಂದ್ರೆ ಹವಾಮಾನ ಇಲಾಖೆ ಕೂಡ ಈಗ ಮಾಹಿತಿಯನ್ನು ಕೊಟ್ಟಿರುವಂತ ನೋಡ್ತಾ ಇದ್ದೀವಿ ನಾವು. ಅಂದ್ರೆ ಯಾವ ಸಂದರ್ಭದಲ್ಲಿ ಮಳೆಗಳು ಬರುವಂತ ಸಾಧ್ಯತೆ ಅಂತ. ಈಗ ವೋಟರ್ ಐಡಿ ನಿಮ್ಮ ಬಳಿಯಲ್ಲಿದ್ರೆ ಯಾವುದೇ ಚಿಂತೆ ಇಲ್ಲ, ಆಧಾರ್ ಕಾರ್ಡ್ ನಿಮ್ಮ ಬಳಿಯಲ್ಲಿ ಇದೆಯಾ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಂತೆ ಇಲ್ಲ. ಅನೇಕರಿಗೆ ಟೆನ್ಷನ್ ಏನಂದ್ರೆ ನಂತರ ವೋಟರ್ ಐಡಿ ಇಲ್ಲ, ನಂಗೆ ಬಂದಿಲ್ಲ, ನಾನು ಆಲ್ರೆಡಿ ಅಪ್ಲೈ ಮಾಡಿದೆ ಅಂತ ಹಾಗಂತ ಹೇಳಿ ಯೋಚನೆ ಮಾಡ್ಕೊಂಡು ಮನೇಲಿ ಕುತ್ಕೊಳ್ಳುವ ಅವಶ್ಯಕತೆ ಇಲ್ಲ. ಖಂಡಿತ. ಯಾಕಂದ್ರೆ ಈಗ ಅವ್ರ ಬಳಿಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ, ಯಾರಾದ್ರೂ ವೆಹಿಕಲ್ ಅನ್ನು ಓಡಿಸ್ತಾ ಇದ್ರೆ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ, ಪ್ಯಾನ್ ಕಾರ್ಡ್ ಅಂತ ಇವತ್ತು ಬಹುತೇಕವರ ಬಳಿಯಲ್ಲಿ ಇರ್ತಕ್ಕಂಥದ್ದೇ ಒಂದು, ಅದು ಕೂಡ ಒಂದು ಬೇಸಿಕ್ ಐಡೆಂಟಿಟಿ ಕಾರ್ಡ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಪ್ಯಾನ್ ಕಾರ್ಡ್ ಅನ್ನ ಕೂಡ ಬಳಸ್ಕೊಳ್ಬಹುದು. ಇನ್ನು ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್ ಆಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಇದ್ರೆ ಬ್ಯಾಂಕ್ ಪಾಸ್ಬುಕ್. ಆದ್ರೆ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ನಿಮ್ಮ ಫೋಟೋ ಇರಬೇಕಾಗುತ್ತೆ, ಅದು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಫೋಟೋ ಇಲ್ಲದೆ ಕೇವಲ ಹೆಸರಿರ್ತಕ್ಕಂಥ ಒಂದು ಪಾಸ್ಪೋರ್ಟ್ ಅನ್ನು ತೆಗೆದುಕೊಂಡು ಹೋದ್ರೆ, ಬ್ಯಾಂಕ್ ಪಾಸ್ಬುಕ್ ಅನ್ನು ತೆಗೆದುಕೊಂಡು ಹೋದ್ರೆ ಅದು ಮಾನ್ಯ ಆಗೋದಿಲ್ಲ. ಹೀಗಾಗಿ ನಿಮ್ಮ ಫೋಟೋ ಅಲ್ಲಿ ಮುಖ್ಯ ಆಗುತ್ತೆ, ಅದನ್ನು ಕೂಡ ಗಮನಿಸಿಕೊಳ್ಳಿ. ಇನ್ನ ಕೇಂದ್ರ ರಾಜ್ಯ ಸರ್ಕಾರದ ಗುರುತಿನ ಚೀಟಿಗಳು ನಿಮ್ಮ ಹತ್ರ ಇದ್ರೆ, ಆ ಒಂದು ಸೇವೆಗಳನ್ನ ಸಲ್ಲಿಸುವವರು ನೀವು ಆಗಿದ್ರೆ, ಕೆಲಸಗಾರರು ಆಗಿದ್ರೆ, ಆ ಒಂದು ಐಡೆಂಟಿ ಕಾರ್ಡ್ಗಳನ್ನು ಕೂಡ ನೀವು ಇಟ್ಟುಕೊಂಡು ಹೋಗ್ಬೋದು. ಅಷ್ಟು ಮಾತ್ರ ಅಲ್ಲ, ಪ್ರೈವೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಪ್ಪ, ಪ್ರೈವೇಟ್ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ನಿಮಗೆ ಅವಕಾಶ ಇದೆ. ಖಾಸಗಿ ಕಂಪನಿ ಸಿಬ್ಬಂದಿಗೆ ನಿಮ್ಗೊಂದು ಐಡೆಂಟಿ ಕಾರ್ಡ್ ಕೊಟ್ಟಿರ್ತಾರಲ್ಲ, ಆ ಐಡಿ ಕಾರ್ಡ್ ಅನ್ನ ಇಟ್ಕೊಂಡು ಕೂಡ ನೀವು ಅಲ್ಲಿ ಓಟ್ ಅನ್ನ ಚಲಾಯಿಸಬಹುದು. ಇಲ್ಲಿ ಒಂದು ಮತ್ತೊಂದು ವಿಷಯವನ್ನ ಗಮನಿಸ್ಕೋಬೇಕಾಗುತ್ತೆ. ಏನಂದ್ರೆ ಈ ಒಂದು ಖಾಸಗಿ ಕಂಪನಿಗಳಾದ್ರೂ ಆ ಖಾಸಗಿ ಕಂಪನಿಗಳು ರಿಕಗ್ನೈಸ್ಡ್ ಆಗಿರಬೇಕಾಗುತ್ತೆ. ಸರ್ಕಾರದ ರೂಲ್ಸ್ ನಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದಂತ ಕಂಪನಿಗಳಾಗಿರಬೇಕಾಗುತ್ತೆ. ಯಾಕಂದ್ರೆ ಈಗ ಕೆಲವೊಂದಿಷ್ಟು ಮಾನ್ಯತೆ ಇಲ್ಲದೆ ನನ್ನ ಹತ್ರ ಐಡಿ ಕಾರ್ಡ್ಗಳಿದಾವೆ ಅಂತ ಹೋದ್ರೂ ಕೂಡ ಅದು ವರ್ಕ್ ಆಗೋದಿಲ್ಲ. ಹೀಗಾಗಿ ಅದನ್ನ ಗಮನಿಸ್ಕೊಳ್ಳಿ. ಇನ್ನು ಬೂತ್ಗಳಲ್ಲಿ ಹೆಸರುಗಳನ್ನ ಕೂಡ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಮತದಾನವನ್ನ ಮಾಡಿ. ಒಂದು ಕಳೆದ ಅನೇಕ ಚುನಾವಣೆಗಳಲ್ಲಿ ನಾವು ನೋಡಿದ್ದೀವಿ, ಹೆಸರುಗಳಲ್ಲಿ ಯಾರ್ಯಾರ ಹೆಸರುಗಳು ಇರುತ್ತೆ, ಇವರ ಮನೆಯ ಅಡ್ರೆಸ್ ಇರುತ್ತೆ, ಆದ್ರೆ ಹೆಸರೇ ಇರೋದಿಲ್ಲ. ಅಂತಹ ಸಂದರ್ಭದಲ್ಲೂ ನೀವು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಅಲ್ಲಿ ಅನೇಕ ಸಿಬ್ಬಂದಿಗಳಿರ್ತಾರೆ, ಮತಗಟ್ಟೆ ಅಧಿಕಾರಿಗಳು ಇರ್ತಾರೆ. ಅಂಥದ್ದು ಏನಾದ್ರೂ ಕಂಡು ಬಂದ್ರೆ ನೀವು ಅವರ ಗಮನಕ್ಕೆ ತನ್ನಿ, ನಿಮ್ಮ ಹೆಸರು ಹೌದಾ ಅಲ್ಲ, ಅಥವಾ ಅಲ್ಲಿ ಬೇರೆ ಹೆಸರು ಏನಾದ್ರೂ ಬಂದಿದೆಯಾ ಅನ್ನೋದನ್ನ ಕೂಡ ಅವರ ಹತ್ರ ಪರಿಶೀಲನೆ ಮಾಡಿ ಓಟ್ ಅನ್ನ ಹಾಕುವಂತ. ಖಂಡಿತವಾಗಿ ಎಸ್, ಈಗಾಗಲೇ ನಾವು ಹೇಳ್ತಾ ಇದ್ವಿ ಐಡೆಂಟಿ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಅನೇಕರಿಗೆ ಇದೋ ಒಂದು ಟೆನ್ಷನ್ ಆಗಿರುತ್ತೆ. ನಾವೀಗ ಇವತ್ತು ಎಲ್ಲೋ ಹೋಗಿ ಬಂದಿದ್ದೀವಿ, ಈಗ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನಾವು ಆಲ್ರೆಡಿ ತೋರಿಸಿದ್ವಿ ನಿಮಗೆ ಯಾವ ರೀತಿ ಐಡೆಂಟಿ ಕಾರ್ಡ್ ಇದೆ ಅನ್ನುವಂಥದ್ದು. ಕೇವಲ ಇವತ್ತು ಮಾತ್ರ ಈ ಒಂದು ಐಡೆಂಟಿ ಕಾರ್ಡ್ ಬಳಕೆ ಅಲ್ಲ, ಅನೇಕರು ಬೇರೆ ಬೇರೆ ಸಂದರ್ಭದಲ್ಲಿ ಐಡೆಂಟಿ ಕಾರ್ಡ್ ಬಳಕೆ ಮಾಡಿರ್ತಾರೆ. ಮತ್ತೊಂದು ಬಾರಿ ಹೇಳೋದಾದ್ರೆ ಪ್ರಮುಖವಾಗಿ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ನಿಮ್ದು ವೋಟರ್ ಐಡಿ ಕಾರ್ಡ್, ಪಾಸ್ಬುಕ್ ಇದ್ರೆ, ಬ್ಯಾಂಕ್ ಪಾಸ್ಬುಕ್ ಇದ್ದು ಅದರಲ್ಲಿ ನಿಮ್ಮ ಫೋಟೋ ಇದ್ರೆ, ಪಾಸ್ಪೋರ್ಟ್ ಇದ್ರೆ ಅದು ಕೂಡ ಇಲ್ಲಿ ಮಾನ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇನ್ನೂರ 24 ಕ್ಷೇತ್ರದಲ್ಲಿ 2615 ಅಭ್ಯರ್ಥಿಗಳು ಇವತ್ತು ತಮ್ಮ ಭವಿಷ್ಯವನ್ನ ಕಂಡುಕೊಳ್ಳಲಿದ್ದಾರೆ. ಮತದಾರರು ಅವರ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಇವತ್ತು ಮತದ ದಿನ ನಾವು ಚುನಾವಣಾ ಹಬ್ಬದಲ್ಲಿ ಇದ್ದೀವಿ. ಯಾವ ರೀತಿಗೆ ಮತಗಟ್ಟೆಗಳಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುನಿಲ್ ಧರ್ಮಸ್ಥಳ, ಹಾಗೆಯೇ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಗುಡ್ ಮಾರ್ನಿಂಗ್. ಸುನಿಲ್, ಯಾವ ರೀತಿಯಾಗಿ ಮತಗಟ್ಟೆಯಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಯಾಕಂದ್ರೆ ಇನ್ನು ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ ಮತದಾನ ಆರಂಭ ಮಾಡೋದಕ್ಕೆ. ಮತಗಟ್ಟೆಯಲ್ಲಿ ಸಿಬ್ಬಂದಿಗಳು ಹೇಗೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ? ಜನ ಆಲ್ರೆಡಿ ಬರ್ತಾ ಇದ್ದಾರಾ? ನವಿತಾ, ನಾನಿವಾಗ ಇರುವಂಥದ್ದು ಬೆಂಗಳೂರಿನ ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಬೆಂಗಳೂರಿನಲ್ಲಿ ಅಂತಲ್ಲ, ಕರ್ನಾಟಕದಲ್ಲೇ ತುಂಬಾನೇ ಪ್ರಾಮಿನೆಂಟು ಮತ್ತು ಅತ್ಯಂತ ಸೂಕ್ಷ್ಮ ವಿಧಾನಸಭಾ ಕ್ಷೇತ್ರ ಅಂತ ಕರೆಯಲ್ಪಟ್ಟಿರುವಂತಹ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಇನ್ನೂ ಕೂಡ ಮತದಾನಕ್ಕೆ ಯಾರು ಕೂಡ ಬರೋದಕ್ಕೆ ಶುರುವಾಗಿಲ್ಲ. ಆದರೆ ಈಗಾಗಲೇ ಸಿಬ್ಬಂದಿಗಳು ಮತಗಟ್ಟೆಗೆ ಬಂದಿದ್ದಾರೆ. ಜೊತೆಗೆ ಅಣುಕು ಮತದಾನ ಪ್ರಕ್ರಿಯೆಯನ್ನು ಈಗಾಗಲೇ ಮತಗಟ್ಟೆಯಲ್ಲಿ ಆರಂಭ ಮಾಡಿದ್ದಾರೆ. ಆರ್ ನಗರದ ಕಾರ್ಮೆಲ್ ಸ್ಕೂಲ್ ಬಳಿ ನಾನು ಇರುವಂಥದ್ದು. ಈ ಒಂದು ಸ್ಕೂಲ್ನಲ್ಲಿ ಈಗಾಗಲೇ ಅಣುಕು ಮತದಾನ ಪ್ರಕ್ರಿಯೆಯನ್ನು ಇಲ್ಲಿನ ಸಿಬ್ಬಂದಿ ಶುರು ಮಾಡಿದ್ದಾರೆ. ಈ ಒಂದು ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನಕ್ಕೆ ಇಷ್ಟರ ಮಟ್ಟಿಗೆ ಇದೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ, ಇಲ್ಲಿ ಈ ಹಿಂದೆ ನಡೆದಿರುವಂತಹ ಸಾಕಷ್ಟು ಬೆಳವಣಿಗೆಗಳು, ಅಂದ್ರೆ ಈ ಹಿಂದೆ 2018ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆಗಳು ಮತ್ತು ಈ ಬಾರಿಯ ಚುನಾವಣೆಗೂ ಮುನ್ನವೇ ನಡೆದಂತಹ ಸಾಕಷ್ಟು ಅಹಿತಕರ ಘಟನೆಗಳಿಂದಾಗಿ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬಾನೇ ಸೂಕ್ಷ್ಮ ಮತಗಟ್ಟೆಗಳು ಅನ್ನುವಂಥದ್ದನ್ನ ಚುನಾವಣಾ ಆಯೋಗ, ಅದೇ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕೂಡ ಪರಿಗಣನೆಯನ್ನ ಮಾಡಿತು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಬಂದೋಬಸ್ತ್
ಬಂದೋಬಸ್ತನ್ನ ಇಡೀ ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಡಿಕೊಳ್ಳಲಾಗಿದೆ. ಪ್ರತಿಯೊಂದು ಮತಗಟ್ಟೆಯಲ್ಲೂ ಕೂಡ ಹೆಚ್ಚಿನ ಒಂದು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿರುವಂತದ್ದು. ಕೇವಲ ಬೆಂಗಳೂರು ಪೊಲೀಸರು ಮಾತ್ರವಲ್ಲ, ಅದರ ಜೊತೆಗೆ ಕೇಂದ್ರದ ಸೇನಾ ತುಕಡಿಗಳನ್ನು ಕೂಡ ಈಗಾಗಲೇ ಈ ಒಂದು ಮತಗಟ್ಟೆ ಕೇಂದ್ರಗಳಲ್ಲಿ ನಿಯೋಜನೆ ಮಾಡಿದ್ದು, ಯಾವುದೇ ರೀತಿಯ ಅಹಿತಕರ ಘಟನೆಗಳು ಕೂಡ ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಇನ್ನೇನು 7 ಗಂಟೆ ಸುಮಾರಿಗೆ ಮತದಾನದ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ. ಆರ್ ನಗರದಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಮಂದಿ ವಿವಿಐಪಿ ವೋಟರ್ಸ್ಗಳು ಕೂಡ ಇದ್ದಾರೆ. ಸಿನಿಮಾ ಫೀಲ್ಡ್ ನಲ್ಲಿ ಇರಬಹುದು, ಬೇರೆ ಬೇರೆ ಫೀಲ್ಡ್ ನಲ್ಲಿ ಇರುವಂತಹ ಸಾಕಷ್ಟು ಜನ ವೋಟರ್ಗಳು ಕೂಡ ಇದ್ದಾರೆ. 7 ಗಂಟೆ ಸುಮಾರಿಗೆ ಇಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದಾದ ಬಳಿಕ ಏನೆಲ್ಲ ಬೆಳವಣಿಗೆಗಳಾಗತ್ತೆ, ಯಾವ ರೀತಿಯ ಡೆವಲಪ್ಮೆಂಟ್ಗಳು ನಡೆಯುತ್ತೆ, ಇದೆಲ್ಲವನ್ನು ಕೂಡ ನೋಡ್ಕೋಬೇಕಾಗಿರುವಂತದ್ದು. ನವಿತಾ, ಈಗ ನಮ್ಮ ಪ್ರತಿನಿಧಿ ಹಂಸ ಕೂಡ ಈಗ ಸಂಜಯ್ ನಗರದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಹಂಸ, ಅಲ್ಲಿಯ ಸಿದ್ಧತೆಗಳು ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ? ಯಾಕಂದ್ರೆ ಅಲ್ಲೂ ಕೂಡ ಈಗ ಸಾಕಷ್ಟು ಫಸ್ಟ್ ಟೈಮ್ ವೋಟರ್ಸ್ ಇರ್ತಾರೆ, ಜೊತೆಗೆ ಈಗ ಡಿಸೇಬಲ್ಡ್ ಅಂತಕ್ಕಂಥವ್ರು, ಅಂದ್ರೆ ವಿಕಲಚೇತನರಾಗಿರ್ತಕ್ಕಂಥ ಮತದಾರರು ಕೂಡ ಬರ್ತಾರೆ. ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫೆಸಿಲಿಟಿಗಳನ್ನ ಕೊಡಲಾಗ್ತಾ ಇದೆ, ಯಾವ ರೀತಿಯಾಗಿರ್ತಕ್ಕಂಥ ಸಿದ್ಧತೆಗಳು ಅಲ್ಲಿ ಕಂಡು ಬರ್ತಾ ಇದಾವೆ? ಖಂಡಿತವಾಗಿ ಈಗಾಗಲೇ ನೋಡಬಹುದು, ಇಲ್ಲಿ ಪ್ರಮುಖವಾಗಿ 2 ಪೋಲಿಂಗ್ ಬೂತ್ಗಳಿದೆ. ಅಂದ್ರೆ ನಾನು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಶಿಕ್ಷಾ ಸಾಗರ ಶಾಲೆಯಲ್ಲಿ ಇಲ್ಲಿ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಬಂದು ಒಳಗಡೆ ಅಂದ್ರೆ ಇವಿಎಂ ಇರಬಹುದು, ಶಾಹಿ ಹಾಕುವಂತದ್ದಿರಬಹುದು, ಹೀಗೇನೆ ಎಲ್ಲಾ ರೀತಿಯಾದಂತಹ ಒಂದು ನಿನ್ನೆ ಮಸ್ಟರಿಂಗ್ ಕಾರ್ಯ ಏನ್ ನಡೆದಿತ್ತು, ಇವತ್ತು ಎಲ್ಲಾ ಸಿದ್ಧತೆಗಳನ್ನು ಈಗಾಗಲೇ ಬೂತ್ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲ ಹೊತ್ತಿನಲ್ಲೇನೆ ಈ ಒಂದು ಚುನಾವಣಾ ಒಂದು ಪ್ರಕ್ರಿಯೆ, ಮತದಾನದ ಪ್ರಕ್ರಿಯೆ ಆರಂಭವಾಗುತ್ತೆ. ಹೀಗಾಗಿನೇ ಈಗ ಒಳಗಡೆ ಸಿಬ್ಬಂದಿ ಮಾರ್ಕ್ ಪೋಲ್ ಅನ್ನ ಶುರು ಮಾಡಿದ್ದಾರೆ. ಸೊ ಅಂದ್ರೆ ಬಿಫೋರ್ ಅಂದ್ರೆ ಮತದಾನ ಶುರುವಾಗೋದಕ್ಕಿಂತ ಮೊದಲು ಇವರೇ ಒಂದು ಡಮ್ಮಿ ಮತದಾನ ಅಂದ್ರೆ ಅಣುಕು ಮತದಾನವನ್ನ ಮಾಡ್ತಾರೆ. ಆ ಒಂದು ವೇಳೆ ಏನಾದ್ರೂ ಎರರ್ಸ್ ಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಸೆಕ್ಟರ್ ಆಫೀಸರ್ಗಳಿಗೆ ಇನ್ಫಾರ್ಮ್ ಅನ್ನ ಮಾಡ್ತಾರೆ. ಅವರು ಬಂದು ಇವಿಎಂ ನ ಬದಲಾವಣೆ ಮಾಡ್ಬೇಕು ಅಥವಾ ಏನ್ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಬಂದು ನೋಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಆ ಕಾರ್ಯ ಈಗಾಗಲೇ ಇಲ್ಲಿ ಶುರುವಾಗಿರುವಂತದ್ದು. ಸೊ ಜೊತೆಗೆ ನೋಡೋದಾದ್ರೆ ಇಲ್ಲಿ ಬರುವಂತಹ ಮೊದಲು ಮತದಾನ ಮಾಡುವಂತವ್ರಿಗೂ ಕೂಡ ಇಲ್ಲಿ ಅವಕಾಶವಿದೆ. ಜೊತೆಗೆ ಇಲ್ಲಿ ಡಿಸೇಬಲ್ ಅಂದ್ರೆ ಬೇರೆ ಏನಾದ್ರೂ ಒಂದು ರೀತಿಯಂತಹ ಹಿರಿಯ ನಾಗರಿಕರು ಅವರೆಲ್ಲರೂ ಕೂಡ ಬಂದ್ರೆ ಅವರು ನೇರವಾಗಿ ಈಗಾಗಲೇ ಹೋಗಿ ಕ್ಯೂ ನಲ್ಲಿ ನಿಲ್ಲದೆ ನೇರವಾಗಿ ಒಳಗಡೆ ಹೋಗಿ ಮತದಾನ ಮಾಡಬಹುದು ಅಂತ ಈಗಾಗಲೇ ಎಲೆಕ್ಷನ್ ಕಮಿಷನ್ ಇಂದಲೂ ಕೂಡ ಹೇಳಿದೆ. ಸೊ ಇಲ್ಲೂ ಕೂಡ ನೋಡ್ತಿರ್ಬಹುದು, ಈಗಾಗಲೇ ಹೋಮ್ ಗಾರ್ಡ್ಸ್ ಗಳು ಬಂದಿದ್ದಾರೆ, ಪೊಲೀಸರು ಬಂದಿದ್ದಾರೆ, ಮತ್ತೆ ಏಜೆಂಟ್ ಗಳು ಕೂಡ ಬರ್ತಿದ್ದಾರೆ. ಅಂದ್ರೆ ಎಲ್ಲಾ ಪಾರ್ಟಿ ಏಜೆಂಟ್ ಗಳು ಕೂಡ ಬರ್ತಿದ್ದಾರೆ. ಆದ್ರೆ ಅವ್ರಿಗೆ ಪೋಲಿಂಗ್ ಬೂತ್ ನಿಂದ 100 ಮೀಟರ್ ವ್ಯಾಪ್ತಿಯಿಂದ ಹೊರಗಡೆ ಇರಬೇಕು. ಆದ್ರೆ ಒಳಗಡೆ ಅವ್ರು ಬರುವಂತಹ ಮಿತಿಯನ್ನ, ಅನುಮತಿಯನ್ನ ಅವ್ರಿಗೆ ಕೊಟ್ಟಿಲ್ಲ. ಸೊ ಹೀಗಾಗಿ ಇನ್ನೇನು ಕೆಲ ಹೊತ್ತಿನಲ್ಲೇ ಇಲ್ಲಿ ಒಂದು ಮತದಾನದ ಪ್ರಕ್ರಿಯೆ ಆರಂಭವಾಗುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಇಲ್ಲ ಮಾಡ್ಕೊಳ್ಳಲಾಗಿದೆ ಅಂತ. ಓಕೆ, ಥ್ಯಾಂಕ್ ಯು ಹಂಸ ಶ್ಯಾಮಲ, ಹಾಗೆ ಸುನಿಲ್ ಧರ್ಮಸ್ಥಳ ಡೀಟೇಲ್ಸ್ಗೆ. ಈಗ ನಾವು ನೋಡ್ತಾ ಇದ್ವಿ, ಒಂದ್ ಕಡೆ ಎಲ್ಲಾ ಮತಗಟ್ಟೆಗಳಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಈಗ ಅಣಕು ಮತದಾನವನ್ನ ಕೂಡ ಮಾಡ್ತಿದ್ದಾರೆ. ಸರಿ ಇದೆಯಾ ಇಲ್ವಾ ಅಂತದ್ದು ಅನೇಕ ಕಡೆಗಳಲ್ಲಿ ನಾವು ಗಮನಿಸಿದ್ವಿ. ಹಳೆಯ ಎಲೆಕ್ಷನ್ಗಳಲ್ಲೂ ಕೂಡ ಒಂದ್ಸಲ ಸರಿ ಇಲ್ಲ ಅಂತ ಹೇಳಿದ್ರೆ ಅಥವಾ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅಲ್ಲಿ ಸರತಿ ಸಾಲಲ್ಲಿ ಜನ ನಿಂತಿರ್ತಾರೆ ವೋಟ್ಗಾಗಿ, ಒಂದಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಬಟ್ ಈ ಸಲ ಹಾಗಾಗದಿರ್ಲಿ ಅನ್ನುವಂತಹ ಆಶಯ. ಹಾಗಾಗಿ ಈ ಸಲ ಒಟ್ಟು ಮತದಾರರು ಎಷ್ಟಿದ್ದಾರೆ, ಅದರಲ್ಲಿ ಪುರುಷ ಮತದಾರರು ಎಷ್ಟಿದ್ದಾರೆ, ಮಹಿಳಾ ಮತದಾರರು ಎಷ್ಟಿದ್ದಾರೆ, ಯುವ ಮತದಾರರು ಎಷ್ಟಿದ್ದಾರೆ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಒಟ್ಟು ಮತದಾರರನ್ನ ನೀವು ಗಮನಿಸಿದ್ರೆ 5,30,85,566 ಮತದಾರರು ಈ ಸಲ ಒಟ್ಟು ಮತದಾರರು ನಾವು ಗಮನಿಸಬಹುದು. ಮುಖ್ಯ ಅಂದ್ರೆ ಇಲ್ಲಿ ಪುರುಷ ಮತದಾರರು ಮತ್ತು ಮಹಿಳಾ ಮತದಾರರು ಬಹುತೇಕವಾಗಿ ಸೇಮ್ ಇದ್ದಾರೆ. ಕರ್ನಾಟಕದ ಮತ್ತೊಂದು ವಿಶೇಷತೆ ಏನಂದ್ರೆ ನಾವಿಲ್ಲಿ ಗಮನಿಸ್ತಾ ಇದ್ವಿ, ಪುರುಷ ಮತದಾರರು 2,66,82,156 ಜನ ಇದ್ರೆ ಮಹಿಳಾ ಮತದಾರರು 2,63,98,483 ಜನ ಇದ್ದಾರೆ. ಜೊತೆಗೆ ತೃತೀಯ ಲಿಂಗ ಕೂಡ 4,927 ಇರ್ತಕ್ಕಂಥದ್ದು. ಇನ್ನೊಂದು ವಿಶೇಷತೆ ಅಂದ್ರೆ ನವಿತಾ, ಈ ಒಂದಿಷ್ಟು ಮಹಿಳಾ ಮತದಾರರು ಇದಾರಲ್ಲ, ಬರೋಬ್ಬರಿ 100 ಕ್ಷೇತ್ರಗಳಲ್ಲಿ ಅವರು ಹೆಚ್ಚಾಗಿರ್ತಕ್ಕಂಥದ್ದು. ಹೀಗಾಗಿ ಕರ್ನಾಟಕದ ಚುನಾವಣೆ ಈ ಬಾರಿ ಮಹಿಳಾ ಮತದಾರರಿಂದ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಹಾಗೆ ತೃತೀಯ ಲಿಂಗಿಗಳ ಸಂಖ್ಯೆ ನಾವು ಗಮನಿಸಿದ್ರೆ 4,927 ಇವೆಲ್ಲವೂ ಕೂಡ ನೋಂದಣಿ ಆದಂತಹ ಮತದಾರರು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬಹುದು. ಅನೇಕ ಸಂಘ ಸಂಸ್ಥೆಗಳು ಇರುವಂತಹ ಒಂದು ರಿಜಿಸ್ಟರ್ ಆಗಿರುವಂತಹ ಸಂಸ್ಥೆಗಳಿಂದ ಸರಿಯಾದ ಮಾಹಿತಿಯನ್ನ ತೆಗೆದುಕೊಂಡು ಈಗ ಸದ್ಯಕ್ಕೆ ಚುನಾವಣಾ ಆಯೋಗ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಇಷ್ಟು ತೃತೀಯ ಲಿಂಗಗಳಿದ್ದಾರೆ, ಅವರು ನೋಂದಣಿಯನ್ನ ಮಾಡಿಕೊಂಡಿರುವಂತವರು ಮತದಾನಕ್ಕೋಸ್ಕರ. ಹಾಗೇನೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ಆಗ್ತಾ ಇದೆ, ಯಾವ ರೀತಿಯಾಗಿ ಮತಗಟ್ಟೆಗಳಲ್ಲಿ ಈಗ ಸಿಬ್ಬಂದಿ ಚುನಾವಣಾ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ ನಾವು. ಈಗ ಬೆಳಗಾವಿಯಿಂದ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಗುಡ್ ಮಾರ್ನಿಂಗ್. ಯಾವ ರೀತಿಯಾಗಿ ಅಲ್ಲಿ ಮತಗಟ್ಟೆಯಲ್ಲಿ ಮತದಾನಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಸಿಬ್ಬಂದಿ ಯಾವೆಲ್ಲ ತಯಾರಿಯನ್ನ ಆಲ್ರೆಡಿ ಮಾಡ್ಕೊಂಡಿದ್ದಾರೆ?
ನವಿತಾ ಜನ್, ಈಗಾಗಲೇ ಅರ್ಧ ಗಂಟೆಯಿಂದಲೂ ಕೂಡ ಬೆಳಗಾವಿ ಜಿಲ್ಲೆಯ ವಿವಿಧ ಬೂತ್ಗಳಲ್ಲಿ ಈಗ ಸಿದ್ಧತೆ, ಅಂತಿಮ ಹಂತದ ಸಿದ್ಧತೆಯನ್ನು ನಡೀತಾ ಇದೆ. ಈಗ ಏನು ಮತಪೆಟ್ಟಿಗೆಯನ್ನು ತೆಗೆದು ಅಧಿಕಾರಿಗಳು ಪರಿಶೀಲನೆ ಮಾಡಿಸ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಪರಿಶೀಲನೆ ನಡೀತಾ ಇದೆ. ನಾನೀಗ ಬೆಳಗಾವಿಯ ಹೊಸೂರು ಭಾಗದಲ್ಲಿ ಇದ್ದೀನಿ. ಈ ಒಂದು ಮತಗಟ್ಟೆ ಸಂಖ್ಯೆ 212 ನೋಡ್ಬೋದು ನೀವು. ಅಂತಿಮ ಹಂತದ ಸಿದ್ಧತೆಯನ್ನು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಬೆಳಗ್ಗೆಯಿಂದ ಇನ್ನೂ ಕೆಲವೇ ಹೊತ್ತಿನಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾಗಲಿದ್ದು ಸಂಜೆವರೆಗೂ ನಡೆಯಲಿದೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 39 ಲಕ್ಷದಷ್ಟು ಜನ ಇವತ್ತು ತಮ್ಮ ಹಕ್ಕನ್ನು ಚಲಾವಣೆ ಮಾಡಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 94,000 ಜನ ಯುವ ಮತದಾರರು ಈ ಬಾರಿ ನೋಂದಾವಣಿಗಾಗಿರ್ತಕ್ಕಂಥದ್ದು ಮತ್ತು 80 ವರ್ಷಕ್ಕಿಂತಲೂ ಮೇಲ್ಪಟ್ಟವರಿಗೆ ಈಗಾಗಲೇ ಪೋಸ್ಟಲ್ ಬ್ಯಾಲೆಟ್ ಮೂಲಕ ಅವರ ಮತವನ್ನು ದಾಖಲು ಮಾಡಲಾಗಿರ್ತಕ್ಕಂಥದ್ದು. ಈ ಬಾರಿ ಪೋಸ್ಟಲ್ ಬ್ಯಾಲೆಟ್ ಸಂಖ್ಯೆ ಹೆಚ್ಚಾಗಲಿದ್ದು ಮತದಾನಕ್ಕೆ ಅಂದರೆ ಮತ ಎಣಿಕೆ ಸಂದರ್ಭದಲ್ಲಿ ಇದು ತಡವಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಹೇಳ್ತಾರೆ. ನೋಡಬಹುದು ಮತಗಟ್ಟೆಗಳಲ್ಲಿ ಎಲ್ಲ ರೀತಿಯ ಭದ್ರತೆ ಮತ್ತು CRPF ಸಿಬ್ಬಂದಿ ನೇತೃತ್ವದಲ್ಲಿ ಭದ್ರತೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 4,439 ಬೂತ್ಗಳನ್ನು ಸ್ಥಾಪನೆ ಮಾಡಲಾಗಿದೆ. ಜೊತೆಗೆ ಇನ್ನು 21,000 ಜನ ಸಿಬ್ಬಂದಿ ಇದಕ್ಕಾಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ ಮತ್ತು 10,000 ಪೊಲೀಸ್ ಬಂದೋಬಸ್ತನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ನವಿತಾ ಜನ್, ಈಗ ಎಲ್ಲ ಬೂತ್ಗಳಲ್ಲೂ ಕೂಡ ಪೊಲೀಸರು ಮತ್ತು CRPF ಸಿಬ್ಬಂದಿ ಇವತ್ತು ಕರ್ತವ್ಯ ನಿರ್ವಹಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಕ್ಕಂಥದ್ದು 4 ವಿಧಾನಸಭಾ ಕ್ಷೇತ್ರ, ಅದರಲ್ಲೂ ಅಥಣಿ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀವಿ. ಚಂದ್ರಕಾಂತ್ ಸುಗಂಧಿ, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಅಪ್ಡೇಟ್ಗಾಗಿ. ಈಗಾಗಲೇ ಅವರು ಭದ್ರತೆಯ ಬಗ್ಗೆ ಮಾತನಾಡ್ತಾ ಇದ್ರು. ನಾವು ಕರ್ನಾಟಕದ ಒಟ್ಟು ಭದ್ರತೆಯ ಬಗ್ಗೆ ನಾವು ನೋಡ್ತಾ ಹೋಗೋದು. ಸುಗಂಧಿ ಹೇಳ್ತಾ ಇದ್ರಲ್ಲ ನವಿತಾ, ಅದು ಅವರನ್ನು ನೋಡೋದಾದ್ರೆ ಇವತ್ತು ಬೆಳಗಾವಿ ಕ್ಷೇತ್ರ ಇದೆಯಲ್ಲ, ಅದು 2ನೇ ಅತಿ ದೊಡ್ಡ ಒಂದು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಒಂದು ಪೊಲಿಟಿಕಲಿ ಕೂಡ ಸಾಕಷ್ಟು ಬಿಸಿಯಾದಂಥ ವಾತಾವರಣ, ಪೊಲಿಟಿಕಲ್ ರೈವಲ್ರಿಗಳಿರ್ಬೋದು ಅಥವಾ ಒಂದು ಜಿದ್ದನ್ನು ಸಾಧಿಸುವಂಥದ್ದು, ಗೆಲ್ಲಲೇಬೇಕಂತ ಪೈಪೋಟಿ ನಡೆಸುವಂಥದ್ದು ಇರ್ಬೋದು. ಜೊತೆಗೆ ಮುಂದೆ ಸರ್ಕಾರ ಯಾವ್ದು ಬರುತ್ತೆ ಅನ್ನೋದು ನಿರ್ಧಾರ ಮಾಡೋದ್ರಲ್ಲಿ ಈ ಜಿಲ್ಲೆ ಪಾತ್ರ ಕೂಡ ಅತ್ಯಂತ ಪ್ರಮುಖವಾಗಿರುತ್ತೆ. ಹಾಗೆ ಭದ್ರತೆ ಯಾವ ರೀತಿಯಾಗಿ ಇದೆ ಇವತ್ತು ರಾಜ್ಯದಾದ್ಯಂತ, ಯಾವ ರೀತಿಯಾಗಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಒಟ್ಟು ಪೊಲೀಸರು 84,119 ಮಂದಿ ಇವತ್ತಿನ ಈ ಮತದಾನಕ್ಕೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹೊರ ರಾಜ್ಯದ ಪೊಲೀಸರು 8,500 ಮಂದಿ ಆದ್ರೆ ಕೇಂದ್ರ ಭದ್ರತಾ ಪಡೆ 650 ಮಂದಿ, ಮೊಬೈಲ್ ಸೆಕ್ಟರ್ ಟೀಮ್ 2,930 ಮಂದಿಯನ್ನ ಈಗಾಗಲೇ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿರೋದನ್ನ ನಾವು ಗಮನಿಸಬಹುದು. ಇಷ್ಟು ಮಾತ್ರ ಅಲ್ಲ, ಈಗಾಗಲೇ ಬೇರೆ ಬೇರೆ ಸ್ಕ್ವಾಡ್ಗಳನ್ನ ಕೂಡ ಇಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಹೊರ ರಾಜ್ಯದಿಂದ ಬಂದಿರುವಂತಹ ಪೊಲೀಸರು ನಾವು ಗಮನಿಸಿದ್ರೆ 8,500 ಮಂದಿ ಪೊಲೀಸರು ಇದ್ದಾರೆ. ಈಗ ಒಂದಷ್ಟು ಭದ್ರತೆ ಅಂತ ನಾವು ಗಮನಿಸಿ, ನೀವು ಆಗ್ಲೇ ಮಾತಾಡೋಕೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ರಿ, ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಚುನಾವಣೆಗೆ ಮತದಾನದಂತಹ ಸಂದರ್ಭದಲ್ಲಿ ಅಂತ ಹೇಳಿ. ಸಾಕಷ್ಟು ಮುಖ್ಯ ಆಗುತ್ತೆ ನವಿತಾ. ಯಾಕಂದ್ರೆ ನೋಡಿ, ಒಂದು ಕಡೆಯಿಂದ ನೋಡ್ತಾ ಇದ್ರೆ ಸುಸೂತ್ರವಾಗಿ ಮತದಾನ ನಡೀಬೇಕಾಗುತ್ತೆ, ಮತ್ತೆ ಯಾವುದೇ ಅಕ್ರಮ ನಡೆಯದ ಹಾಗೆ ತಡೆಗಟ್ಟೋದು ಕೂಡ ಮುಖ್ಯ ಆಗುತ್ತೆ. ಜೊತೆಗೆ ಆ ರೀತಿಯ ಅಕ್ರಮ ನಡೆದಿದೆ ಅಂತ ಭಾವನೆ ಕೂಡ ಜನರ ಮನಸ್ಸಿನಲ್ಲಿ ಬರಬಾರ್ದು. ಯಾಕಂದ್ರೆ ಇದು ಸಂಪೂರ್ಣವಾಗಿ ನಂಬಿಕೆ ಮತ್ತು ಇಲ್ಲಿರ್ತಕ್ಕಂಥ ಒಂದು ಟೆಕ್ನಾಲಜಿ ಏನಿದೆ ಇದ್ರ ಬಗ್ಗೆ ಕೂಡ ಯಾವುದು ಪ್ರಶ್ನೆಗಳು ಮೂಡಬಾರ್ದು ಅಂತ ಒಂದು ವಾತಾವರಣವನ್ನ ನಿರ್ಮಿಸಬೇಕಾಗಿದ್ದು ನಮ್ಮ ಒಂದು ಪೊಲೀಸ್ ಸಿಬ್ಬಂದಿ ಮತ್ತೆ ಭದ್ರತಾ ಸಿಬ್ಬಂದಿ. ಹೀಗಾಗಿ ನಾವು ನೋಡ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ಈ ಸನ್ನಡತೆ ಬಾಂಡ್ ಇನ್ನೊಂದಷ್ಟು ಯಾವ್ಯಾವ ಸೆಕ್ಟರ್ ನಿಂದ ಇದ್ದಾರೆ ಪೊಲೀಸರು ಅಂತ ನೋಡಿದ್ರೆ, ಸನ್ನಡತೆ ಬಾಂಡ್ ಅಲ್ಲಿ 53,406 ಮಂದಿ ಪೊಲೀಸರನ್ನ. ಇದು ಪೊಲೀಸರಲ್ಲ, ಇದು ಪ್ರಮುಖವಾಗಿ ನೋಡೋದಾದ್ರೆ ಈ ಸನ್ನಡತೆ ಬಾಂಡ್ ಅಂದ್ರೆ ಈಗ ಯಾವ್ದಾದ್ರು ಒಂದು ಜಿಲ್ಲೆಗಳಲ್ಲಿ ಅಥವಾ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರೌಡಿ ಶೀಟರ್ಸ್ ಇರ್ತಾರೆ ಅಥವಾ ಅಕ್ರಮವನ್ನು ಎಸಗದಂತವ್ರು ಇರ್ತಾರೆ. ಅಂಥವ್ರು ಸನ್ನಡತೆಯ ಬಾಂಡ್ ಅನ್ನ ಬರೆದುಕೊಟ್ಟು ನಾನು ಯಾವುದೇ ರೀತಿಯಾದಂತಹ ಅಕ್ರಮ ತೊಡಗೋದಿಲ್ಲ, ಹಿಂಸಾಚಾರ ಮಾಡೋದಿಲ್ಲ ಅಂತ ಬರೆದುಕೊಟ್ಟು ಹೋಗಿರ್ತಾರಲ್ಲ, ಅಂಥವ್ರು 53,406 ಜನ ಇದ್ರೆ, ಇನ್ನು ಒಟ್ಟು ಪ್ರಕರಣಗಳು ದಾಖಲಾಗಿದ್ದು 30,418 ಗಡಿಪಾರಾದಂಥವ್ರು. ಯಾಕಂದ್ರೆ ಕೆಲವೊಬ್ರು ಏನಿರ್ತಾರೆ ಅವ್ರಿಗೆ ಸುಧಾರಿಸೋದೇ ಇಲ್ಲ ಅಂತ ಅನಿಸ್ತಂತ ಸಂದರ್ಭದಲ್ಲಿ ಅವ್ರೇನಾದ್ರೂ ಆ ಜಿಲ್ಲೆಯಲ್ಲಿ ಆ ತಾಲೂಕಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಿಂಸಾಚಾರಕ್ಕೆ ಎಡೆ ಮಾಡಿಕೊಡ್ಬೋದು, ಅಕ್ರಮಗಳಿಗೆ ಎಡೆ ಮಾಡಿಕೊಡ್ಬೋದು ಅಂತ ಅನಿಸ್ತಂತ ಸಂದರ್ಭದಲ್ಲಿ ಆಯಾ ಜಿಲ್ಲೆಯ SP-ಗಳು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಆ ರೀತಿಯಾಗಿ 714 ಜನರನ್ನ ಗಡಿಪಾರ್ ಮಾಡಲಾಗಿದೆ. ಇನ್ನು ಗುಂಡಾ ಕಾಯ್ದೆ ಅಡಿಯಲ್ಲಿ ಹೊಸ ಪಟ್ಟಿ ಇದೆ. ಈಗ ಆಲ್ರೆಡಿ ಗುಂಡಾ ಕಾಯ್ದೆಯಲ್ಲಿ ಸಾಕಷ್ಟು ಜನ ಬಂಧಿತರಾಗಿದ್ದಾರೆ. ಮತ್ತೆ ಹೊಸದಾಗಿ ಚುನಾವಣೆ ಸಂದರ್ಭದಲ್ಲಿ ಅಕ್ರಮವನ್ನು ಎಸಗದಂತವರು ಅಥವಾ ಹಿಂಸಾಚಾರದಲ್ಲಿ ತೊಡಗದಂತವರು, ಗುಂಡಾಗರ್ದಿಯಲ್ಲಿ ತೊಡಗದಂತವರು ಅಂತವರ 68 ಜನರನ್ನ ಬಂಧಿಸಲಾಗಿದೆ ಗುಂಡಾ ಕಾಯ್ದೆ ಅಡಿಯಲ್ಲಿ. ಇದು ಕೂಡ ಮುಖ್ಯವಾಗಿದೆ. ಯಾಕಂದ್ರೆ ಈ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕಂತ ಸಂದರ್ಭದಲ್ಲಿ ಈ ಒಂದು ಸಂಗತಿಗಳು ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತವೆ. ನವಿತಾ, ಚುನಾವಣೆಯ ಸಂದರ್ಭಕ್ಕಿಂತ ಮುಂಚೆನೆ ಪೊಲೀಸರು ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಅಲ್ಲಲ್ಲಿ ಹೋಗಿ ಎಲ್ಲಾ ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಇದ್ರು. ಯಾವುದೇ ರೀತಿಯಲ್ಲೂ ನೀವು ಈ ಸಲ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಸಂದರ್ಭದಲ್ಲಿ ಅಹಿತಕರ ಘಟನೆ ಮಾಡಬಾರ್ದು ಅಂತ ಹೇಳಿ ಅದಕ್ಕಾಗಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳು ನಡೆದಿದೆ. ಶಾಂತಿಯಿಂದ ಮತದಾನವನ್ನ ಮಾಡೋಣ, ನಾವೆಲ್ಲರೂ ಮತದಾನವನ್ನ ಮಾಡುವಂತಹ ಒಂದು ಸುಸಂದರ್ಭ ಇದು. ಹಾಗಾಗಿ ಎಲ್ಲರೂ ಮತದಾನವನ್ನ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ.